ನಾನು ಇವತ್ತಿನ ದಿವಸ ಕರ್ನಾಟಕ ಗಣ ಸರ್ಕಾರಕ್ಕೆ ವಿನಂತಿಯಿಂದ ವಿನಯಪೂರ್ವಕವಾಗಿ ಕೇಳ್ಕೊಳ್ಳೋದಿಷ್ಟೇ, ಮುಖ್ಯಮಂತ್ರಿಗಳಾಗಿರ್ಬೋದು, ಆದಿಯಾಗಿ ನಾಳೆ ಮಂತ್ರಿಮಂಡಲ ರಚನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ RS ಪಾಟೀಲ್ ನಂತರ ಯಾರೂ ಮಂತ್ರಿಗಳಾಗಿಲ್ಲ. ಇವತ್ತಿನವರೆಗೂ ನಮ್ಮ ಕ್ಷೇತ್ರಕ್ಕೆ ಬೇರೆ ಏನು ಅವಕಾಶ ಮಾಡಿಕೊಡೋದು ಬೇಕಾಗಿಲ್ಲ. ಅಶೋಕಣ್ಣ ಪಟ್ಟಣರವ್ರನ್ನ ಮಂತ್ರಿ ಮಾಡಿದ್ರೆ ಬಹಳ ಯೋಗ್ಯ ಅಂತ ಕರ್ನಾಟಕದ ಗಣ ಸರ್ಕಾರಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊಂತ ಇದ್ದೆ. ಯಾಕಂದ್ರೆ ನಾ ಇವತ್ತಿನ ಹೇಳ್ತಾ ಇದ್ದೀವಿ, ನಂಜುಂಡಪ್ಪ ಆಯೋಗದ ವರದಿ ಒಳಗೆ ಹಿಂದುಳಿದ ತಾಲೂಕು ಅಂತ ನಾವು ಘೋಷಣೆ ಮಾಡಿದಾಗಿದೆ. ಇವತ್ತು ಘೋಷಣೆ ಮಾತ್ರ ಅದು ಸರ್ಕಾರದ ಆಧೀನದಲ್ಲಿದೆ. ಅದರ ಪೂರ್ವಕವಾಗಿ ಇವತ್ತಿನ ದಿವಸ ಅದನ್ನ ಅನುಕರಣೆ ಮಾಡಿರ್ತಕ್ಕಂಥ ಯಾವ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ. ಅದಕ್ಕೆ ನಮಗೆ ರಾಮದುರ್ಗಕ್ಕೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಿದ್ರೆ ಬಹಳ ಯೋಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮೊನ್ನೆ ನಡೆದಿರ್ತಕ್ಕಂಥ DCC ಬ್ಯಾಂಕಿನ ಚುನಾವಣೆಯಲ್ಲಿ ನಾವೆಲ್ಲರೂ ಜಿದ್ದಾಜಿದ್ದೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವತ್ತು ನಾನು DCC ಬ್ಯಾಂಕಿನ ಸದಸ್ಯನಾಗಲಿಕ್ಕೆ ಅಶೋಕಣ್ಣ ಪಟ್ಟಣದವರು ಕಾರಣ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದೇ ಕೈ ಕೂಡಿದ್ರೆ ಚಪ್ಪಾಳೆ ಆಗೋದಿಲ್ಲ, ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಆಗ್ತದ. ಇದರ ಸಂದೇಶವನ್ನ ಜಿಲ್ಲೆಗೆ ಕೊಟ್ಟಿದ್ದೀವಿ, ರಾಜ್ಯಕ್ಕೂ ಕೊಟ್ಟಿದ್ದೀವಿ. ಮುಂದೆ ನಾವು ಬರ್ತಿರ್ತಕ್ಕಂಥ ದಿನಮಾನಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ರಾಮದುರ್ಗದ ಇತಿಹಾಸವನ್ನ ಪ್ರತಿಯೊಂದು ಮನೆ ಮನೆಗೆ ಮುಟ್ಟಿಸುವಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅನ್ನೋಂಥ ಸಂದೇಶವನ್ನು ಕೊಡೋದ್ರ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳು ಕರ್ನಾಟಕ ಏಕೀಕರಣ ಆದ ನಂತರ ರಾಮದುರ್ಗಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸಹಾಯ ಸೌಲಭ್ಯಗಳನ್ನ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ಜವಾಬ್ದಾರಿಯನ್ನ ತೆಗೆದುಕೊಂಡು ಹೋಗಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗೋಣ ಅಂತ ಮಾತನ್ನು ಹೇಳೋದ್ರ ಜೊತೆಗೆ ಬರ್ತಿರ್ತಕ್ಕಂಥ ಎಲ್ಲ ದಿನಮಾನಗಳು ಇವತ್ತು ಗಡಿ ಭಾಷೆ ಇರ್ತಕ್ಕಂಥ ಮಹಾರಾಷ್ಟ್ರ ಗಡಿ ಭಾಷೆ ಇರಬಹುದು, ಆಂಧ್ರ ಗಡಿ ಭಾಷೆ ಆಗಿರ್ಬೋದು, ಇವತ್ತಿನ ದಿವಸ ತಮಿಳುನಾಡು ಗಡಿ ಭಾಷೆ ಆಗಿರ್ಬೋದು, ಕೇರಳ ಗಡಿ ಭಾಷೆ ಆಗಿರ್ಬೋದು, ಎಲ್ಲ ಗಡಿ ಭಾಷೆಗಳು ಸಹಿತ ಅಕ್ಕಲಕೋಟು ನಮ್ದು, ಸೊಲ್ಲಾಪುರ ನಮ್ದು, ಗಾಣಗಾಪುರ ನಮ್ದು, ಅಲ್ಲಿರ್ತಕ್ಕಂಥ ಕಾಸರಗೋಡು ನಮ್ದು. ನಾವು ಯಾವತ್ತಿದ್ರು ಸಹಿತ ಕನ್ನಡಿಗರ ಸ್ವಾಭಿಮಾನವನ್ನು ಬಿಟ್ಟು ಕೊಡಲಾರದೆ ಕರ್ನಾಟಕದ ಏಕೀಕರಣ ನಂತರ ಗಡಿ ಭಾಗ ಗೊತ್ತಿರ್ತಕ್ಕಂಥದ್ದು ಭಾಷೆ ಆಗಿರ್ಬೋದು, ಇವತ್ತು ನುಡಿ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಗಡಿಯಾರಿದೊಳಗೂ ಕರ್ನಾಟಕ ನಾವು ಹಿಂದೆ ಬೀಳೋದಿಲ್ಲ. ಬರ್ತಿರ್ತಕ್ಕ ದಿನಮಾನಗಳಲ್ಲಿ ಯಾವ್ದಾದ್ರು ಪುಂಡಾಟಿಕೆ ಮಾಡೋದ್ರ ಮುಖಾಂತರವಾಗಿ ಭಾಷೆಯನ್ನ ಅಲಂಕರಿಸಿ ಬೇರೆಯವರು ನಮ್ಮ ರಾಜ್ಯದಲ್ಲಿ ಹೊಕ್ಕು ಏನಾದ್ರೂ ಒಂದು ಅಪಕೀರ್ತಿಗೆ ಕಾರಣೀಭೂತರಾದ್ರೆ ನಿಮ್ಮನ್ನ ಯಾರನ್ನೂ ಬಿಡೋದಿಲ್ಲ ಅನ್ನುವಂಥ ಸಂದೇಶವನ್ನ ರಾಮದುರ್ಗ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತದೆ. ಅದ್ರ ಜೊತೆಗೆ ರಾಜಕಾರಣಿಗಳಿರ್ತಕ್ಕಂಥ ನಾವೆಲ್ಲರೂ ಕಟಿಬದ್ಧರಾಗಿ ನೀವು ಮಾಡ್ತಿರ್ತಕ್ಕಂಥ ಎಲ್ಲ ಕಾರ್ಯದಲ್ಲಿ ನಿಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡ್ಲಿಕ್ಕೆ ನಾವು ಕಟಿಬದ್ಧರಾಗಿ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಇಲ್ಲಿ ಕರೆಸಿ ಮಾತನಾಡಿ